ನಮಸ್ಕಾರ ಕರ್ನಾಟಕ. ಡೆವಿಲ್ನಲ್ಲೂ ಕೂಡ ಗಿಲ್ಲಿಯದ್ದೇ ಅಬ್ಬರ, ಉರಿದು ಬಿದ್ದ ಮಾಜಿ ಸ್ಪರ್ಧಿಗಳು. ವಿಷಯ ಏನಪ್ಪ ಅಂತಂದರೆ, ಇವತ್ತು ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿಯ ಅಭಿಮಾನ ಮತ್ತು ಗಿಲ್ಲಿಯ ಚೇಷ್ಟೆ ಮತ್ತು ಗಿಲ್ಲಿಯ ಮಾತುಗಳು, ಗಿಲ್ಲಿಯ ಆಟ ಇಡೀ ಕರ್ನಾಟಕದಾದ್ಯಂತ, ಯಾಕೆ ಎಲ್ಲ ಕಡೆಯಲ್ಲೂ ಕೂಡ ಅದ್ಭುತವಾದಂಥ ಒಂದು ಹೆಸರನ್ನು ಪಡೆದುಕೊಳ್ತಾ ಇದೆ. ಅಂದರೆ ಗಿಲ್ಲಿ ಒಬ್ಬ ಸಾಮಾನ್ಯ ಮಗನಾಗಿ ಹುಟ್ಟಿ ಸಾಮಾನ್ಯ ಮಕ್ಕಳಂತೆ ಬೆಳೆದು ಇವತ್ತಿನ ದಿನಮಾನದಲ್ಲಿ ಇಡೀ ಕರ್ನಾಟಕದಲ್ಲಿಯೇ ತನ್ನದೇ ಆಗಿರುವಂಥ ಒಂದು ಹೊಸ ಶೈಲಿಯೊಂದಿಗೆ, ತನ್ನದೇ ಆಗಿರುವಂತಹ ಭಾಷಾ ಶೈಲಿಯೊಂದಿಗೆ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದ್ದಾನೆ. ಸೊ ಅದು ಇವತ್ತು ಏನಾಗ್ತಿದೆ ಅಂತಂದರೆ, ಪರಿವರ್ತನೆ ಆಗಿ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ನಟರಿಗೂ ಇರುವಂತಹ ಕ್ರೇಜನ್ನು ಬೆಳೆಸುವಂತಹ ಉತ್ತುಂಗತ ಸ್ಥಾನದಲ್ಲಿದ್ದಾನೆ ಅನ್ನುವಂಥದ್ದು ಹೇಳ್ಬೋದು. ಯಾಕಪ್ಪ ಅಂತಂದರೆ, ಇವತ್ತು ನಿನ್ನೆ ತಾನೇ ರಿಲೀಸ್ ಆಗಿರುವಂತಹ, ಡಿಸೆಂಬರ್ 11ರಂದು ರಿಲೀಸ್ ಆಗಿರುವಂತಹ ನಮ್ಮ ಡೆವಿಲ್ ಸಿನಿಮಾದಲ್ಲಿ, ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅದ್ಭುತವಾಗಿರುವಂತಹ ಒಂದು ಒಳ್ಳೆ ಪ್ರತಿಕ್ರಿಯೆಯನ್ನು ಪಡೆದಿರುವಂತಹ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿಯವರ ಪಾತ್ರ ಅಷ್ಟೇ ಅದ್ಭುತವಾಗಿದೆ ಎನ್ನುವಂಥದ್ದು. ಅಂದರೆ ಇವತ್ತು ನೀವು ನೋಡ್ತಾ ಹೋಗ್ಬೋದು, ಗಿಲ್ಲಿಯ ಬಗ್ಗೆ ಒಂದಷ್ಟು ಕ್ರೇಜ್, ಒಂದಷ್ಟು ಐಪ್ ಕ್ರಿಯೇಟ್ ಆಗ್ತಾ ಇದೆ. ಅಂದರೆ ಗಿಲ್ಲಿ ಏನಾಗ್ತಾನೋ ಮುಂದೆ ಬಿಗ್ ಬಾಸ್ ನಂತರ ಒಬ್ಬ ದೊಡ್ಡ ಸ್ಟಾರ್ ಆಗಿ ಬೆಳೆಯುವಂತಹ ಎಲ್ಲ ಲಕ್ಷಣಗಳು ಕಾಣುತ್ತವಿದೆ. ಅಂದರೆ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಬೆಳೀಬೋದು ಅಂತ ಉತ್ತಮ ಉದಾಹರಣೆ ಇದು. ಅದನ್ನು ನೋಡಿಕೊಂಡಂತಹ ಅದೊಂದು ಡೈಲಾಗ್ ಇದೆ ಅದರಲ್ಲಿ, ಡೆವಿಲಲ್ಲಿ. ಎ ಸಿ ಒಂದು ಸ್ವಲ್ಪ ಅಲ್ಲ, ಪಿ ಸಿ ಒಂದು ಸ್ವಲ್ಪ ಎ ಸಿ ಹಾಕಮ್ಮ ಅನ್ನೋಂಥದ್ದು. ಆ ಒಂದು ಡೈಲಾಗು ಎಷ್ಟರ ಮಟ್ಟಿಗೆ ಕ್ರೇಜ್ ಹುಟ್ಟಿಸಿದೆ ಅಂದರೆ, ಅದು ಇವತ್ತು ಎಲ್ಲ ಕಡೆಯೂ ರೀಲ್ಸ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಆ ಒಂದು ಟ್ರೋಲ್ ಪೇಜಸಲ್ಲಿ ಅದೇ ಒಂದು ದೊಡ್ಡ ಹೈಲೈಟಲ್ಲಿ ಕಾಣಿಸ್ತದೆ. ಎಲ್ಲರೂ ಬಾಯಲ್ಲೂ ಕೂಡ ಪಿ ಸಿ ಒಂದು ಎ ಸಿ ಹಾಕಮ್ಮ ಅಂತೇಳಿ ಆ ದೊಡ್ಡದೊಂದು, ಅದು ಆ ಒಂದು ಡೆವಿಲಲ್ಲಿ CBI ಶಂಕರ್ ಪಾತ್ರ ಮಾಡ್ತಾ ಇದ್ದಾರೆ ಗಿಲ್ಲಿಯವರು. ಅವರ ಒಂದು ಕಾಮಿಡಿ, ಅವರ ಒಂದು ಸ್ಟೈಲು, ಅವರ ಒಂದು ಮ್ಯಾನರಿಸಮ್ ಎಲ್ಲರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಟ್ಟೈತೆ. ಇಡೀ ಟಾಕೀಸಲ್ಲಿ ದರ್ಶನ್ ಅವರಿಗೆ ಎಷ್ಟು ಕ್ರೇಜ್ ಇತ್ತೋ ಅದರಷ್ಟು 90%, 100% ಅಲ್ಲದೆ ಇರ್ಬೋದು, ಬಟ್ 90% ಕ್ರೇಜ್ ಅಷ್ಟೇ ಇದೆ. ಅಷ್ಟೇ ಕೇಕೆ, ಅಷ್ಟೇ ಶಿಳ್ಳೆ, ಅಷ್ಟೇ ಚಪ್ಪಾಳೆ, ಪ್ರತಿಯೊಂದು ಡೈಲಾಗ್ಗೂ ಪ್ರತಿಯೊಂದು ಮಾತಿಗೂ ಡೈಲಾಗ್ ಕೇಳಿ ಬರ್ತಾ ಇದೆ, ಅಥವಾ ಕ್ರೇಜ್ ಕೇಳಿ ಬರ್ತಾ ಇದೆ ಅನ್ನುವಂಥ ಕೇಳಿ ಬರ್ತದೆ. ಆದರೂ ಟಿಕೆಟ್ ಸಿಕ್ಕಿಲ್ಲ ನಮಗೆ. ನೋಡಬೇಕಂತ ಭಾಳ ಆಸೆ ಇದೆ. ಒಂದು ಗಿಲ್ಲಿಗೋಸ್ಕರ, ಮತ್ತೊಂದು ದರ್ಶನ್ಗೋಸ್ಕರ. ಅದಾದ ನಂತರ ಅಭಿಮಾನಿಗಳು ಯಾವ ರೀತಿಯಾಗಿ ಎಷ್ಟು ಅವರನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನುವಂಥದ್ದು ತಿಳ್ಕೊಳ್ಳೋಕ್ಕೋಸ್ಕರ ಮತ್ತೊಮ್ಮೆ ಸಿನಿಮಾ ನೋಡ್ಬೇಕಂತ ಆಸೆ ಆಗ್ತಾಯಿದೆ. ಆದರೆ ಟಿಕೆಟ್ ಸಿಗ್ತಾ ಇಲ್ಲ. ಖಂಡಿತವಾಗ್ಲೂ ಸಿಕ್ಕರೆ ಆದಷ್ಟು ಬೇಗ ಹೋಗಿ ನಿಮಗೂ ಕೂಡ ಮತ್ತೊಮ್ಮೆ ರಿವ್ಯೂ ಕೊಡ್ತೀನಿ ಅಂತ ಹೇಳ್ತಾ, ಗಿಲ್ಲಿಯ ಬಗ್ಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಮಾಜಿ ಸ್ಪರ್ಧಿಗಳು ಎಲ್ಲರೂ ಈಗಾಗಲೇ ನೀವು ನೋಡಿರುವಂತೆ ವಿನಯ್ ಅವರು, ಹಾಗೆ ಸತೀಶ್ ಅವರು, ಡಾಗ್ ಸತೀಶ ಯಾರು, ಅವು ಎಲ್ಲರೂ ಕೂಡ ಉರಿದು ಬೀಳ್ತಾ ಇದ್ದಾರೆ. ಅವನೇನು ದೊಡ್ಡ ಅವನೇನು ಆಟ ಆಡ್ತಾನೆ, ಬರೀ ಎಲ್ಲರನ್ನ ಕೀಳಾಗಿ ಮಾತಾಡ್ತಾನೆ, ಎಲ್ಲರನ್ನ ಮಾತಲ್ಲೇ ಟಕ್ಕರ್ ಕೊಡ್ತಾನೆ, ಆಟ ಆಡಲ್ಲ, ಏನು ಮಾಡಲ್ಲ ಅಂತೇಳಿ ಅವರೆಲ್ಲರೂ ಕೂಡ ಒಂದು ಸ್ವಲ್ಪ, ಅದರಲ್ಲೂ ಡೆವಿಲಲ್ಲಿ ವಿನಯ್ ಅವರು ಒಂದು ಸ್ವಲ್ಪ ವಿಲನ್ ಪಾತ್ರ ಮಾಡಿದಾರಂತೆ. ಆ ವಿಲನ್ ಪಾತ್ರದಲ್ಲಿ ಅವ್ರದ್ದು ಕೂಡ ಭರ್ಜರಿಯಾಗಿ ಮಾಡಿದ್ದೀನಿ ನಾನು, ಆದರೂ ಕೂಡ ನಂದು ಪ್ರತಿಕ್ರಿಯೆ ಬರ್ತಿಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಇರ್ಬೋದು ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ವಿನಯ್ ಅವರು ಕೂಡ ಅವ್ರ ಬಗ್ಗೆ ಒಂದಷ್ಟು ನನ್ನ ಟೈಮಲ್ಲಿ ಆಗಿದ್ದರೆ ಏನಾದರೂ ಮಾಡ್ಬೋದಾಗಿತ್ತಾನೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವರು ಕೂಡ ಒಂದಷ್ಟು ಮಾತಾಡ್ತಾ ಇದ್ದಾರೆ. ಹಾಗೆ ಡಾಗ್ ಸತೀಶ್ ಅವ್ರ ಮುಂದೆ ಯಾವಾಗಲೂ ಗಿಲ್ಲಿ ಬಗ್ಗೆ ಕೇಳಿದಾಗ, ಅವನೊಬ್ಬ ವರ್ಸ್ಟ್ ನನ್ನ ಮಗ, ವೇಸ್ಟ್ ನನ್ನ ಮಗ, ಅವನ ಬಗ್ಗೆ ಕೇಳಕ್ಕೆ ಹೋಗ್ಬೇಡಿ ನನ್ನ ಹತ್ರ, ಅವನು ಹೊರಗಡೆ ಬಂದಮೇಲೆ ನೋಡ್ಕೋತೀನಿ, ಹಂಗೆ ನೋಡ್ಕೋತೀನಿ, ಹಿಂಗೆ ನೋಡ್ಕೋತೀನಿ ಅಂತ ಬಿಲ್ಡಪ್ ಕೊಡ್ತಾ ಇದ್ದೀನಿ ಡಾಗ್ ಸತೀಶ್. ಆದರೂ ಕೂಡ ಅಭಿಮಾನಿ ಬಳಗ ಮಾತ್ರ ಗಿಲ್ಲಿಗೆ ಅದ್ಭುತವಾಗಿರುವಂಥ ಅಭಿಮಾನಿ ಬಳಗ ಬಂದಿದೆ. ಹಾಗಾಗಿ ಗಿಲ್ಲಿ ಮುಂದೊಂದು ದಿನ ದೊಡ್ಡ ಸ್ಟಾರ್ ಆಗಿ ಬೆಳೆಯುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಇದು ಬಿಗ್ ಬಾಸ್ ಗೆಲ್ತಾನೋ ಬಿಡ್ತಾನೋ ಬೇರೆ ಪ್ರಶ್ನೆ, ಆದರೆ ಗೆದ್ದೇ ಗೆಲ್ತಾನಂತ ಎಲ್ಲ ವಿಶ್ವಾಸ ವ್ಯಕ್ತಪಡಿಸ್ತಾ ಇದೆ. ನಿಮಗೂ ಏನು ಅನಿಸಿದೆ ಅನ್ನೋಂಥದ್ದು ಕಮೆಂಟ್ ಬಾಕ್ಸ್ ಮುಖಾಂತರ ಹೇಳಿ. ಹಾಗೆ ಮುಂದೊಂದು ದಿನ ಸ್ಟಾರ್ ಆಗುವುದಂತೂ ಪಕ್ಕ ಎನ್ನುವಂಥ ಮಾಹಿತಿಯನ್ನು ತಮಗೆ ಹೇಳ್ತಾ, ಉರಿದು ಬಿದ್ದಂತಹ ಮಾಜಿ ಸ್ಪರ್ಧೆಗಳನ್ನು ಸ್ವಲ್ಪ ತಣ್ಣಗಾಗ್ರಿ. ನೀವು ಕೂಡ ಆ ರೀತಿಯಾಗಿ ಐಪ್ ಕ್ರಿಯೇಟ್ ಮಾಡಲಿಲ್ಲ, ಒಂದಷ್ಟು ಗೆದ್ದುಕೊಂಬಂದ್ರಿ ನಿಜ, ಬಟ್ ಕಣ್ಮರಿ ಆಗಿದ್ದೀರಿ. ಸೊ ಬೆಳಕಿಗೆ ಬರಬೇಕಂದ್ರೆ ಈ ರೀತಿಯಾಗಿ ಏನಾದ್ರು ಮಾಡ್ಬೋದಾಗಿತ್ತು ಅನ್ನುವಂಥ ಒಂದು ಉಪಾಯವನ್ನು ಹೇಳ್ತಾ, ಈಗ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.